ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ, ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹೆಪಟೈಟಿಸ್ ಬಿಗೆ ಏನು ಟ್ರೀಟ್ಮೆಂಟ್ ಇರುತ್ತೆ, ಹೇಗೆ ನಾವು ಇದನ್ನು ತಡೆಗಟ್ಬೋದು, ಆ್ಯಂಡ್ ಏನು ನಮ್ಮ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನು ತರಬೇಕು, ಮತ್ತು ಈ ಹೆಪಟೈಟಿಸ್ ಬಿ ಇರುವಂತಹ ವ್ಯಕ್ತಿಯ ಜೊತೆ ಇದ್ದವರು ಯಾವ್ಯಾವ ಕಾಳಜಿ ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೊ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲೂ ನಾನು ಹೇಳಿದ್ದೇನೆ, ಈ ಹೆಪಟೈಟಿಸ್ ಬಿ ಅಂದರೆ ಇದು ಒಂದು ವೈರಸ್. ಓಕೆ, ಸೊ ಈ ವೈರಸ್ ನಿಮ್ಮ ಲಿವರನ್ನು ಇದು ಡ್ಯಾಮೇಜ್ ಮಾಡ್ತಾ ಇರುತ್ತೆ, ಲಿವರಿನ ಉರಿಯೂತವನ್ನು ಮಾಡುವಂಥದ್ದು. ಹೆಪಟೈಟಿಸ್, ಹೆಪ ಅಂದರೆ ಲಿವರ್, ನಿಮ್ಮ ಯಕೃತ. ಓಕೆ, ಸೊ ನಿಮ್ಮ ಲಿವರಿಗೆ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಇದು. ಸೊ ಅದು ನಿಮ್ಮ ಲಿವರನ್ನು ಗಟ್ಟಿ ಮಾಡಿಬಿಡ್ಬೋದು, ಸಿರೋಸಿಸ್ ಮಾಡಿಬಿಡ್ಬೋದು, ಲಿವರ್ ಫೇಲ್ ಮಾಡಿಬಿಡ್ಬೋದು, ಲಿವರಿನ ಕ್ಯಾನ್ಸರನ್ನು ಅದು ಮಾಡುವಂಥ ಸಾಧ್ಯತೆ ಇದಕ್ಕಿರುತ್ತೆ. ಸೊ ಹೆಪಟೈಟಿಸ್ ಬಿ ಇದೆ ಅಂದಾಗ ನಿಮ್ಗೆ ಇವೆಲ್ಲ ಆಗತ್ತೆ ಅಂತ ಅಲ್ಲ, ಮಾಡುವಂತಹ ಸಾಧ್ಯತೆ ಓಕೆ ಇರುತ್ತೆ. ಸೊ ಈ ಹೆಪಟೈಟಿಸ್ ಬಿ ವೈರಸ್ ಹೇಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ? ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ, ನೀವು ಯಾವುದೇ ಒಂದು ಪ್ರೊಟೆಕ್ಷನ್ ಯೂಸ್ ಮಾಡದೆ ಯಾವುದೋ ಒಂದು ವ್ಯಕ್ತಿಯ ಜೊತೆ, ಯಾರಿಗೆ ಹೆಪಟೈಟಿಸ್ ಬಿ ಇದೆ ಅಂಥವ್ರ ಜೊತೆ ಸಂಬಂಧ ಮಾಡಲಿಕ್ಕೆ ಹೋದ್ರಿ, ಆವಾಗ ಅವರ ದೇಹದಲ್ಲಿ ಇರುವಂಥ ದ್ರವಗಳಲ್ಲಿ ಈ ವೈರಸ್ ಇರುತ್ತೆ, ಆ ವೈರಸ್ ಅವರಿಂದ ನಿಮಗೆ ಬರ್ಬೋದು. ಸೊ ಇದು ಒಂದು ಲೈಂಗಿಕವಾಗಿ ಹರಡುವಂಥ ರೋಗ. ಲೈಂಗಿಕವಾಗಿ ಹರಡುವಂಥ ರೋಗಗಳಲ್ಲಿ HIV, ಹೆಪಟೈಟಿಸ್ ಬಿ, HCV, VDRL, HPV, ಹರ್ಪೆಸ್ ಇವೆಲ್ಲವೂ ಲೈಂಗಿಕವಾಗಿ ಹರಡುವಂಥ ರೋಗಗಳು. ಆವಾಗ ನಾವು ಅಸುರಕ್ಷಿತ ಲೈಂಗಿಕ ಸಂಬಂಧ ಮಾಡ್ತೇವೆ, ಆವಾಗ ಈ ರೀತಿ ವೈರಸ್ಗಳು ನಮ್ಮ ಬಾಡಿಯಲ್ಲಿ ಎಂಟ್ರಿ ಆಗ್ಬೋದು. ಸೊ ಕಾಮನ್ಲಿ ನಾವು ಯಾವುದೇ ಒಂದು ವ್ಯಕ್ತಿಗೆ ಈ ರೀತಿ ಎಕ್ಸ್ಪೋಸ್ ಆದರು ಅಂದಾಗ ನಾವು ಈ ಟೆಸ್ಟ್ಗಳನ್ನು ಹೇಳ್ತಾ ಇರ್ತೇವೆ. ಸೊ ಅಂತಹದೇ ಒಂದು ಟೆಸ್ಟಲ್ಲಿ ಹೆಪಟೈಟಿಸ್ ಬಿ ಟೆಸ್ಟ್ ಬರ್ತಾ ಇರುತ್ತೆ. ಸೊ ಅಸುರಕ್ಷಿತ ಲೈಂಗಿಕ ಸಂಬಂಧ. ಎರಡನೇದು, ಹೆಪಟೈಟಿಸ್ ಬಿ ಇರುವಂಥ ತಾಯಿಯಿಂದ ಅವಳಿಗೆ ಹುಟ್ಟುವಂಥ ಮಗುವಿಗೆ ಬರ್ಬೋದು. ಮೂರನೇದು, ಹೆಪಟೈಟಿಸ್ ಬಿ ಇರುವ ವ್ಯಕ್ತಿಯ ರಕ್ತದ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದ್ರಿ. ಹೇಗೆ ಅವರ ರಕ್ತದ ಜೊತೆ ಅಥವಾ ದೇಹದ ದ್ರವಗಳ ಜೊತೆ ಕಾಂಟ್ಯಾಕ್ಟಿಗೆ ಬರ್ಬೋದು? ಸಪೋಸ್ ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿ ಯೂಸ್ ಮಾಡಿದಂಥ ಸೂಜಿಯನ್ನು ನೀವು ಯೂಸ್ ಮಾಡಿದ್ರಿ, ಆ ವ್ಯಕ್ತಿ ಡ್ರಗ್ ಎಡಿಕ್ಟ್ ಇದ್ದಾನೆ, ಆ ಸೂಜಿಯನ್ನು ನೀವು ಅದನ್ನು ಯೂಸ್ ಮಾಡಿದ್ರಿ, ಅಥವಾ ಆ ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು, ಅವರಿಗೆ ಬ್ಲಡ್ ತೆಗಿಬೇಕಾದ್ರೆ ಯೂಸ್ ಮಾಡಿದಂಥ ನೀಡಲನ್ನು ನಿಮಗೂ ಯೂಸ್ ಮಾಡಿದ್ರು, ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ ಯೂಸ್ ಮಾಡಿದಂಥ ನೀಡಲನ್ನು ನಿಮಗೆ ಯೂಸ್ ಮಾಡಿದ್ರು, ಆ ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು, ಅವನಿಗೆ ಯೂಸ್ ಮಾಡಿದಂಥ ಬ್ಲೇಡ್ ನೀವು ಶೇವಿಂಗ್ ಮಾಡಿಕೊಳ್ಳಿಕ್ಕೆ ಹೋದಾಗ ಆ ಬ್ಲೇಡನ್ನು ನಿಮಗೂ ಯೂಸ್ ಮಾಡಿದ್ರು, ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇದೆ. ಟ್ಯಾಟೂಯಿಂಗ್, ಆ ವ್ಯಕ್ತಿಗೆ ಟ್ಯಾಟೂ ಮಾಡಬೇಕಾದ್ರೆ ಏನು ಸೂಜಿಯನ್ನು ಯೂಸ್ ಮಾಡಿದ್ರು ಆ ಸೂಜಿಯನ್ನು ನಿಮಗೂ ಯೂಸ್ ಮಾಡಿದ್ರು, ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇದೆ. ಬಾಡಿ ಪಿಯರ್ಸಿಂಗ್, ಡಯಾಲಿಸಿಸ್, ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿಗೆ ಡಯಾಲಿಸಿಸ್ ಮಾಡ್ತಾ ಇದ್ರು, ಅದೇ ಇನ್ಸ್ಟ್ರೂಮೆಂಟ್ಸನ್ನು ನಿಮಗೂ ಯೂಸ್ ಮಾಡಿದ್ರು. ಸೊ ಈ ರೀತಿ ಎಲ್ಲ ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಬಹಳಷ್ಟು ಸಲ ಪೇಷಂಟ್ಸಿಗೆ ಗೊತ್ತೇ ಆಗೋದಿಲ್ಲ ಯಾವ ಕಾರಣದಿಂದ ಹೆಪಟೈಟಿಸ್ ಬಿ ಬಂದಿರ್ಬೋದು ಅಂತ. ಇವೆಲ್ಲ ರೀಸನ್ಸಿಂದ ಹೆಪಟೈಟಿಸ್ ಬಿ ಬಂದಿರ್ಬೋದು. ಬಟ್ ಹೆಪಟೈಟಿಸ್ ಬಿ, ನೀವು ಹೆಪಟೈಟಿಸ್ ಬಿ ಇರುವಂಥ ವ್ಯಕ್ತಿಯ ಜೊತೆ ಕೂತ್ಕೊಂಡು ಮಾತಾಡೋದ್ರಿಂದ, ಶೀನೋದ್ರಿಂದ, ಕೆಮ್ಮೋದ್ರಿಂದ, ಹ್ಯಾಂಡ್ ಶೇಕ್ ಮಾಡೋದ್ರಿಂದ ಎಲ್ಲ ಹೆಪಟೈಟಿಸ್ ಬಿ ಬರ್ತಾ ಇರೋದಿಲ್ಲ. ಓಕೆ, ಸೊ ಹೆಪಟೈಟಿಸ್ ಬಿ ಬಂದರೆ ಆ ವ್ಯಕ್ತಿಗೆ ಏನು ಲಕ್ಷಣ ಬರ್ಬೋದು? ಒಂದು, ಆ ವ್ಯಕ್ತಿಗೆ ಏನು ಲಕ್ಷಣ ಇರದೇ ಇರ್ಬೋದು, ಗೊತ್ತೇ ಆಗಲಿಕ್ಕಿಲ್ಲ. ಏನೋ ಒಂದು ಆಪ್ರೇಷನ್ನೋ ಕಟ್ಟೋ ಏನೋ ಒಂದು ಆಗಿದೆ, ಆಸ್ಪತ್ರೆಗೆ ಹೋದರೂ ಟೆಸ್ಟ್ ಮಾಡಿದಾಗಲೇ ಡಾಕ್ಟ್ರು ಹೇಳ್ತಿರ್ತಾರೆ ದಟ್ ನಿಮಗೆ ಹೆಪಟೈಟಿಸ್ ಬಿ ಪಾಸಿಟಿವ್ ಬಂದಿದೆ ಅಂತ. ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ, ಆವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಪಾಸಿಟಿವ್ ಇದೆ ಅಂತ. ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗ್ತಾರೆ, ಆವಾಗ ಗೊತ್ತಾಗುತ್ತೆ ಹೆಪಟೈಟಿಸ್ ಬಿ ಇದೆ ಅಂತ. ಸೊ ಒಂದು, ಆ ವ್ಯಕ್ತಿಗೆ ಏನು ಲಕ್ಷಣ ಇರದೇ ಇರ್ಬೋದು, ಸಿಂಪ್ಟಮ್ಯಾಟಿಕ್ ಇರ್ಬೋದು. ಎರಡನೇದು, ಕೆಲವೊಂದು ಸಲ ಹೆಪಟೈಟಿಸ್ ಬಿ ಬಂದಾಗ ಅಕ್ಯೂಟ್ ಅಟ್ಯಾಕ್ ಆಗ್ಬೋದು. ಅಂದರೆ ಪೇಷಂಟಿಗೆ ಬಹಳ ಸಿವಿಯರ್ ಜಾಂಡೀಸ್ ಬಂದುಬಿಡೋದು, 13-14 ಟೋಟಲ್ ಬಿಲಿರುಬಿನ್ ಬರುತ್ತೆ, ಕಣ್ಣೆಲ್ಲ ಹಳದಿಯಾಗಿ ಹೋಗುತ್ತೆ, ಯೂರಿನ್ ಫುಲ್ ಡಾರ್ಕ್ ಕಲರ್ಡ್ ಆಗುತ್ತೆ, ಹೊಟ್ಟೆ ನೋವು, ವೇಟ್ ಲಾಸು ಇವೆಲ್ಲ ಆಗಿ ಹೋಗ್ಬಿಡುತ್ತೆ. ಯಾವಾಗ ಟೆಸ್ಟ್ ಮಾಡ್ತಾರೆ ಆವಾಗ ಗೊತ್ತಾಗುತ್ತೆ ಪೇಷಂಟಿಗೆ ಹೆಪಟೈಟಿಸ್ ಬಿ ಇದೆ ಅಂತ.
ಸೊ ಒಂದು ಅಕ್ಯೂಟ್ ಅಟ್ಯಾಕ್ ಈ ರೀತಿ ಆಗಿಬಿಡ್ಬೋದು, ಅಥವಾ ಕ್ರಾನಿಕ್ ಪೇಷಂಟಿಗೆ ಏನು ಲಕ್ಷಣನೇ ಇರೋದಿಲ್ಲ, ಹಾಗೇ ಇರ್ತಾರೆ, ಕ್ರಾನಿಕ್ ಹೆಪಟೈಟಿಸ್ ಬಿ ಇರುತ್ತೆ. ಬಟ್ ಇಂಥ ವ್ಯಕ್ತಿಗೆ ಯಾರಿಗೆ ದೀರ್ಘಕಾಲದಿಂದ ಇದೆ ಅವ್ರಿಗೆ ಗೊತ್ತೂ ಇರೋದಿಲ್ಲ, ಬಟ್ ಅವರಿಂದ ಬೇರೆಯವರಿಗೆ ಹರಡುವಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ಕಾಂಪ್ಲಿಕೇಶನ್ ಏನು ಮಾಡ್ಬೋದು ಈ ಹೆಪಟೈಟಿಸ್ ಬಿ? ನಾನು ಹೇಳಿದೆ ಹೆಪಟೈಟಿಸ್ ಲಿವರಿನ ಉರಿಯೂತ ಮಾಡ್ಬೋದು, ಲಿವರನ್ನು ಗಟ್ಟಿ ಮಾಡಿಬಿಡ್ಬೋದು, ಲಿವರ್ ಸಿರೋಸಿಸ್ ಆಗಿಬಿಡ್ಬೋದು, ಲಿವರ್ ಫೇಲಿಯರ್ ಆಗ್ಬೋದು, ಲಿವರ್ ಇನ ಕ್ಯಾನ್ಸರ್ ಈ ಹೆಪಟೈಟಿಸ್ ಬಿ ಪೇಷಂಟ್ಸಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ಇದು ಇದರ ಕಾಂಪ್ಲಿಕೇಶನ್ಸ್. ಸೊ ಈಗ ಒಂದು ವ್ಯಕ್ತಿಗೆ ಹೆಪಟೈಟಿಸ್ ಬಿ ಇತ್ತು ಅಂತ ಗೊತ್ತಾದಾಗ ನಾವು ಏನು ಟ್ರೀಟ್ಮೆಂಟನ್ನು ಕೊಡಬೇಕು ನೋಡಿ. ಟ್ರೀಟ್ಮೆಂಟ್ ನಾವು ಯಾವಾಗ ಒಂದು ಪೇಷಂಟಿಗೆ ಕೊಡೋಕ್ಕೆ ಹೋಗ್ತೀವಿ, ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಈ ಹೆಪಟೈಟಿಸ್ ಬಿ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತಾ ಇರುತ್ತೆ. ನಿಮ್ಗೆ ಹೆಪಟೈಟಿಸ್ ಬಿ ಬಂತು ಅಂದ ತಕ್ಷಣ ನಿಮಗೆ ಡಾಕ್ಟರ್ ಔಷಧಿಯನ್ನು ಕೊಡಲಿಕ್ಕೆ ಶುರು ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಹೆಪಟೈಟಿಸ್ ಬಿ ಬಂತು ಅಂದಾಗ ನಿಮ್ಮ ಡಾಕ್ಟರ್ ನಿಮಗೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಟೆಸ್ಟನ್ನು ಮಾಡ್ತಾರೆ. ಹೆಪಟೈಟಿಸ್ ಬಿ ವೈರಲ್ ಲೋಡ್ ಅಂತ ಮಾಡ್ತಾರೆ. ವೈರಲ್ ಲೋಡ್ ಅಂದರೆ ನಿಮ್ಮ ಬಾಡಿಯಲ್ಲಿ ಈಗ ಎಷ್ಟು ವೈರಸ್ ಇದೆ ಅನ್ನೋದನ್ನು ಪತ್ತೆ ಹಚ್ಚಬೇಕು. ವೈರಸ್ ಬಹಳ ಕಡಿಮೆ ಇತ್ತು, 100ಕ್ಕಿಂತ ಕಡಿಮೆ ಇತ್ತು ಅಂದಾಗ ನಾವು ನಿಮಗೆ ಮೆಡಿಸಿನನ್ನು ಕೊಡುವಂಥ ಅವಶ್ಯಕತೆ ಇಲ್ಲ. ಹೌದು, ನಿಮ್ಮ ವೈರಸ್ ಲೋಡ್ ತುಂಬ ಹೆಚ್ಚಿಗೆ ಇದೆ ಅಂದಾಗ ಎಸ್ ಡೆಫಿನೆಟ್ಲಿ ನಾವು ನಿಮಗೆ ಕೆಲವೊಂದು ಆ್ಯಂಟಿ ವೈರಲ್ ಮೆಡಿಸಿನ್ ಟೆನೋವೀರ್ ಎಕ್ಸೆಟ್ರಾ ನಾವು ಕೊಡ್ತಾ ಇರ್ತೇವೆ. ಓಕೆ, ಸೊ ಒಂದು ನಿಮ್ಮ ವೈರಲ್ ಲೋಡ್ ನೋಡ್ತಾರೆ, ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ನೋಡ್ತಾರೆ, ಹೇಗಿದೆ ನಿಮ್ಮ ಲಿವರ್, ಹೇಗೆ ಕೆಲಸ ಮಾಡ್ತಾ ಇದೆ, ಬಿಲಿರುಬಿನ್ ಹೇಗಿದೆ, AST ಹೇಗಿದೆ, ALT ಹೇಗಿದೆ, GGT ಹೇಗಿದೆ, ಅಲ್ಬುಮಿನ್, ಗ್ಲೋಬುಲಿನ್ ಇವೆಲ್ಲವನ್ನು ನೋಡ್ತಾರೆ. ಫೈಬ್ರೋ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಲಿವರ್ ಏನಾದರೂ ಗಟ್ಟಿ ಆಗ್ತಾ ಇದೆಯಾ, ಎಷ್ಟು ನಿಮ್ಮ ಲಿವರ್ ಗಟ್ಟಿ ಆಗಿದೆ, ಇವನ್ನ ನೋಡ್ತಾರೆ. ಇವೆಲ್ಲದರ ಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ಔಷಧಿಯನ್ನು ಕೊಡಬೇಕೋ ಇಲ್ವೋ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಹೊರತು ಜಸ್ಟ್ ಬಿಕಾಸ್ ನಿಮ್ಗೆ ಹೆಪಟೈಟಿಸ್ ಬಿ ಇದೆ ನಾವು ನಿಮಗೆ ಔಷಧಿಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ. ಒಂದನೇದು. ಎರಡನೇದು, ಹೆಪಟೈಟಿಸ್ ಬಿಗೆ ಕ್ಯೂರ್ ಇಲ್ಲ. ಅಂದರೆ ಒಂದ್ಸಲ ಹೆಪಟೈಟಿಸ್ ಬಿ ನಿಮ್ಮ ಬಾಡಿಯಲ್ಲಿ ಇತ್ತು ಅಂದಾಗ ನಾವು ಅದನ್ನು ಕಂಪ್ಲೀಟ್ಲಿ ತೆಗೆದು ಹಾಕೋಕ್ಕಾಗೋದಿಲ್ಲ, ದೀರ್ಘಕಾಲದ ಈ ಹೆಪಟೈಟಿಸ್ ಬಿ ಇತ್ತು ಅಂದಾಗ. ಬಟ್ ನಾವು ಯಾಕೆ ನಿಮ್ಮ ಮೆಡಿಸಿನನ್ನು ಕೊಡ್ತಾ ಇರ್ತೇವೆ? ಸೊ ದ್ಯಾಟ್ ನಿಮ್ಮ ಬಾಡಿಯಲ್ಲಿ ವೈರಸ್ಸಿನ ಲೋಡ್ ಕಡಿಮೆ ಆಗಲಿ, ನಿಮ್ಮಿಂದ ಬೇರೆಯವರಿಗೆ ಈ ವೈರಸ್ ಸ್ಪ್ರೆಡ್ ಆಗೋದು ಕಡಿಮೆ ಆಗ್ತಾ ಇರಲಿ, ನಿಮ್ಮ ಲಕ್ಷಣಗಳು ಕಡಿಮೆ ಆಗಲಿ, ನಿಮ್ಮ ಲಿವರ್ ಡ್ಯಾಮೇಜ್ ಕಡಿಮೆ ಆಗಲಿ ಅಂತ ನಾವು ಈ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತೇವೆ. ಟ್ರೀಟ್ಮೆಂಟ್ ಬಹಳ ಇಫೆಕ್ಟಿವ್ ಇರುತ್ತೆ. ಈ ಟ್ರೀಟ್ಮೆಂಟನ್ನು ನಾವು ಲೈಫ್ ಲಾಂಗ್ ತೆಗೆದುಕೊಳ್ಬೇಕಾ? ಹಾಗೇನೂ ಇಲ್ಲ. ನಿಮ್ಮ ಡಾಕ್ಟರ್ ನಿಮ್ಮನ್ನು ಮಾನಿಟರ್ ಮಾಡ್ತಾ ಇರ್ತಾರೆ, ನಿಮ್ಮನ್ನು ನೋಡ್ತಾ ಇರ್ತಾರೆ, ನಿಮ್ಮ ವೈರಲ್ ಲೋಡ್ ಹೇಗಿದೆ, ನಿಮ್ಮ LFT ಹೇಗಿದೆ, ಇವನ್ನೆಲ್ಲ. ಅದು ಕಡಿಮೆನೇ ಬಂತು, ಎಲ್ಲ ನಾರ್ಮಲ್ ಇದೆ ಅಂದರೆ ನಿಮ್ಮ ಡಾಕ್ಟರ್ ಈ ಮೆಡಿಸಿನ್ಸನ್ನು ಸ್ಟಾಪ್ ಮಾಡ್ಬೋದು. ವೈರಲ್ ಲೋಡ್ ಹೆಚ್ಚಿಗೆ ಇದೆ, ಲಿವರ್ ಫಂಕ್ಷನ್ ಟೆಸ್ಟ್ ವರ್ಸನ್ನೇ ಆಗ್ತಾ ಇದೆ, ಲಿವರ್ ಆಲ್ರೆಡಿ ಕಾಂಪ್ರಮೈಸ್ಡ್ ಇದೆ ಅಂದಾಗ ಹೌದು ನಿಮಗೆ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತಾ ಇರ್ಬೋದು. ಸೊ ಡಿಪೆಂಡ್ಸ್, ಎಲ್ಲರಿಗೂ ಸೂಟ್ ಆಗುವಂಥ ಒಂದೇ ಟೈಪ್ ಆಫ್ ಟ್ರೀಟ್ಮೆಂಟ್ ಇರೋದಿಲ್ಲ. ಬಟ್ ಈ ರೀತಿ ಡಿವೈಡ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ನಿಮ್ಮನ್ನು ಮಾನಿಟರ್ ಮಾಡೋದು, ಫಾಲೋ ಅಪ್ ಮಾಡೋದು ಮಾಡ್ತಾ ಇರ್ತಾರೆ. ಸೊ ನಿಮಗೆ ಈ ಹೆಪಟೈಟಿಸ್ ಬಿ ಇತ್ತು ಅಂದಾಗ ನೀವೇನು ಮಾಡಬೇಕು? ನೀವು ನಿಮ್ಮ ಡಾಕ್ಟ್ರನ್ನು ಫಸ್ಟ್ ಭೇಟಿ ಆಗಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ನಿಮ್ಮ ವೈರಲ್ ಲೋಡ್ ಹೇಗಿದೆ, ಲಿವರ್ ಫಂಕ್ಷನ್ ಟೆಸ್ಟ್ ಹೇಗಿದೆ. ಎವ್ರಿ ಸೆಕೆಂಡ್ ಮಂತ್ ಮಾಡುವಂಥ ಅವಶ್ಯಕತೆ ಇಲ್ಲ, ಬಟ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲ ಆದರೂ ನೋಡಿ ನಿಮ್ಮ ವೈರಲ್ ಲೋಡ್ ಹೇಗಿದೆ, ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಹೇಗಿದೆ. ಅದನ್ನು ನಿಮ್ಮ ಡಾಕ್ಟ್ರಿಗೆ ಹತ್ರ ತೋರಿಸಿದಾಗ ಅವ್ರು ನಿಮ್ಗೆ ಹೇಳ್ತಾರೆ ಔಷಧಿ ಸ್ಟಾಪ್ ಮಾಡಬೇಕು, ಔಷಧಿ ಕಂಟಿನ್ಯೂ ಮಾಡಬೇಕು, ಔಷಧಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಅದು ಮೂರನೇದು, ನೀವು ನಿಮ್ಮ ಲಿವರಿನ ಬಗ್ಗೆ ಕಾಳಜಿ ಮಾಡಬೇಕು. ಯಾಕಂದರೆ ಆಲ್ರೆಡಿ ನಿಮ್ಮ ಲಿವರ್ ಈಗ ಕಾಂಪ್ರಮೈಸ್ಡ್ ಇದೆ, ನಿಮ್ಮ ಲಿವರಲ್ಲಿ ಆಲ್ರೆಡಿ ಈಗ ವೈರಸ್ ಕುತ್ಕೊಂಡಿದೆ. ಸೊ ನೀವು ಇನ್ನೂ ಬೇರೆ ಬೇರೆ ರೀತಿಯಿಂದ ಲಿವರಿಗೆ ಡ್ಯಾಮೇಜ್ ಮಾಡಬಾರ್ದು. ಬೇರೆ ಬೇರೆ ರೀತಿಯಿಂದ ಲಿವರಿಗೆ ಡ್ಯಾಮೇಜ್ ಮಾಡೋದು ಹೇಗೆ? ಆಲ್ಕೋಹಾಲ್ ಕುಡಿಯೋದು, ಮದ್ಯಪಾನ ಮಾಡೋದು, ಧೂಮಪಾನ ಮಾಡೋದು, ಬಹಳ ಕರ್ದಿದ್ದಂಥ ಐಟಮ್ಸ್ ತಿನ್ನೋದು, ವೇಟ್ ಹೆಚ್ಚಿಗೆ ಮಾಡ್ಕೊಳ್ಳೋದು, ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಲಿವರಿಗೆ ಬೇರೆ ಟೈಪ್ ಆಫ್ ಸ್ಟ್ರೆಸ್ ಬರ್ತಾ ಇರುತ್ತೆ. ಸೊ ನೀವು ಒಂದು ಸಮತೋಲಿತ ಆಹಾರವನ್ನು ತಿನ್ನೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಬಾಡಿ ವೇಟನ್ನು ಮೇಂಟೈನ್ ಮಾಡೋದಿರ್ಬೋದು, ಈ ಆಲ್ಕೋಹಾಲ್ ಎಕ್ಸೆಟ್ರಾ ಬಿಡೋದು, ಇವೆಲ್ಲದರಿಂದ ನೀವು ನಿಮ್ಮ ಲಿವರ್ ಮೇಲೆ ಏನು ಲೋಡ್ ಇದೆ ಅದನ್ನು ಕಡಿಮೆ ಮಾಡ್ತಾ ಇರ್ತೀರಿ. ಸೊ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಮಾಡಬೇಕು, ಒಂದನೇದು. ಎರಡನೇದು, ನಾನು ಹೇಳಿದೆ ರೆಗ್ಯುಲರ್ಲಿ ನಿಮ್ಮ ಡಾಕ್ಟರ್ ಹತ್ರ ಫಾಲೋ ಅಪ್ ಮಾಡ್ಕೊಳ್ತಾ ಇರಬೇಕು. ಮೂರನೇದು, ನಿಮ್ಮ ಜೊತೆ ಯಾರು ಇರ್ತಾರೆ, ನಿಮ್ಮ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಯಾರು ಇರ್ತಾರೆ ಅವ್ರನ್ನ ನಾವು ಸ್ಕ್ರೀನ್ ಮಾಡಬೇಕು. ಅವರಿಗೂ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಅವ್ರಿಗೆ ಹೆಪಟೈಟಿಸ್ ಬಿ ಇದೆಯೋ ಇಲ್ವೋ ಅಂತ. ಸಪೋಸ್ ಅವರಿಗೆ ಹೆಪಟೈಟಿಸ್ ಬಿ ಇಲ್ಲ ಅಂದಾಗ ನೀವು ಅವರಿಗೆ ಹೆಪಟೈಟಿಸ್ ಬಿ ಲಸಿಕೆಯನ್ನು ಹಾಕಿಸ್ಬೇಕು. ವ್ಯಾಕ್ಸಿನೇಷನ್ 3 ಡೋಸಿನ ವ್ಯಾಕ್ಸಿನ್ ಇರುತ್ತೆ.
ಹೋದಾಗ ಒಂದು ಆ್ಯಂಡ್ 1 ಮಂತಿಗೊಂದು 6 ಮಂತ್ಸಿಗೊಂದು. ಸೊ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಥವಾ ಪ್ರೈವೇಟಲ್ಲಿ ಸಿಗುತ್ತೆ. ನೀವು ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಯಾರಿಗೆ ಈ ಹೆಪಟೈಟಿಸ್ ಬಿ ಇಲ್ಲ ಅಂಥವರು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಬೇಕು. ನಿಮ್ಗೆ ಆಲ್ರೆಡಿ ಹೆಪಟೈಟಿಸ್ ಬಿ ಇದ್ದಾಗ ಈ ಲಸಿಕೆ ನೀವು ತೊಗೊಂಡ್ರೆ ಯಾವುದೂ ಉಪಯೋಗ ಇಲ್ಲ. ಸೊ ನಿಮ್ಗಲ್ಲ ಇದು ಲಸಿಕೆ, ನಿಮ್ಮ ಜೊತೆ ಇರುವಂತಹ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಯಾರ್ಯಾರಿದ್ದಾರೆ, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಯಾರು ನಿಮ್ಮ ಜೊತೆ ಇರ್ತಾರೆ, ನೀವು ಅವ್ರ ಜೊತೆ ಕ್ಲೋಸ್ಲಿ ಕಾಂಟ್ಯಾಕ್ಟಿಗೆ ಬರ್ತೀರಾ ಅಂಥವರಿಗೆ ನಾವು ವ್ಯಾಕ್ಸಿನನ್ನು ಕೊಡಬೇಕಾಗತ್ತೆ. ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಇದು, ಬಹಳ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹೆಪಟೈಟಿಸ್ ಬಿ ಬರೋದನ್ನು ಅದು ಬಹಳ ಇಫೆಕ್ಟಿವ್ಲಿ ತಡೀತಾ ಇರುತ್ತೆ. ಸಪೋಸ್ ನೀವೇನಾದರೂ ಹೆಲ್ತ್ ಕೇರ್ ವರ್ಕರ್ ಇದ್ದೀರಾ, ಟೆಕ್ನಿಷಿಯನ್ನೋ, ಡಯಾಲಿಸಿಸ್ ಟೆಕ್ನಿಷಿಯನ್ನೋ, ಲ್ಯಾಬ್ ಟೆಕ್ನಿಷಿಯನ್ನೋ, ಡಾಕ್ಟರೋ, ಡೆಂಟಿಸ್ಟೋ ಈ ರೀತಿ ಎಲ್ಲ ಇದ್ರಿ ಅಂದಾಗ 100% ನೀವು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನನ್ನು ಮಾಡ್ಕೊಂಡಿರಬೇಕು. ಯಾಕಂದರೆ ಯಾವಾಗ ಯಾವ ಟೈಪ್ ಆಫ್ ಬ್ಲಡ್ಡಿನ ಜೊತೆ ಯಾವ ಟೈಪ್ ಆಫ್ ಪೇಷಂಟ್ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬರ್ತೀರಿ ಹೇಳೋಕ್ಕಾಗೋದಿಲ್ಲ. ಸೊ ಕಂಪಲ್ಸರಿ ನೀವು ಈ ವ್ಯಾಕ್ಸಿನನ್ನು ತೆಗೆದುಕೊಳ್ಬೇಕು. ವ್ಯಾಕ್ಸಿನ್ ತುಂಬ ಇಫೆಕ್ಟಿವ್ ಇರುತ್ತೆ. ಸೊ ಈ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು. ಬಹಳಷ್ಟು ಸಲ ಈ ಪ್ರಶ್ನೆ ಸಹ ಬರ್ತಾ ಇರುತ್ತೆ, ನನಗೆ ಹೆಪಟೈಟಿಸ್ ಬಿ ಇದೆ, ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ, ನಾನು ಎಷ್ಟು ದಿನ ಬದುಕ್ಬೋದು, ನನಗೆ ಮಕ್ಕಳೆಲ್ಲ ಇದ್ದಾರೆ ಅಂತ. ಹೆಪಟೈಟಿಸ್ ಬಿ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ, ನೀವೆಷ್ಟು ದಿನ ಬದುಕುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಅದು ಕಡಿಮೆ ಮಾಡ್ತಾ ಇರೋದಿಲ್ಲ. ಹೆಪಟೈಟಿಸ್ ಬಿ ಬಗ್ಗೆ ನಾವು ವರಿ ಮಾಡ್ತಾ ಇರ್ತೀವಿ ಬಿಕಾಸ್ ಅದು ನಿಮ್ಮ ಲಿವರಲ್ಲಿ ಈ ರೀತಿ ಚೇಂಜಸನ್ನು ಮಾಡ್ಬೋದು ಅಂತ. ಓಕೆ, ಸೊ ನಿಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ನಾವು ಜಸ್ಟ್ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಅಷ್ಟೇ. ಏನಾದರೂ ಆ ರೀತಿದು ಆಯಿತು ಅಂದಾಗ ನಾವು ಬೇಗ ಪತ್ತೆ ಹಚ್ಕೊಂಡು ನಿಮಗೆ ಟ್ರೀಟ್ ಮಾಡಬಹುದು ಅಂತ. ಸೊ ನಿಮ್ಗೆ ಹೆಪಟೈಟಿಸ್ ಬಿ ಇದೆ ಅಂದಾಗ ನಿಮಗೆ ಆಯಿತು ಇನ್ನು 2 ವರ್ಷ 3 ವರ್ಷ ಆ ರೀತಿ ಎಲ್ಲ ಇರೋದಿಲ್ಲ. ಹೆಪಟೈಟಿಸ್ ಬಿ ಇದ್ದವರಲ್ಲಿ ಈ ರೀತಿ ಲಿವರ್ ಡ್ಯಾಮೇಜು, ಲಿವರ್ ಕ್ಯಾನ್ಸರು, ಲಿವರ್ ಚೇಂಜಸ್ ಆಗೋ ಸಾಧ್ಯತೆ ಇರೋದ್ರಿಂದ ನಾವು ನಿಮ್ಮನ್ನು ಒಂದು ಫಾಲೋ ಅಪ್ ನಿಗರಾಣಿಯಲ್ಲಿಟ್ಟಿರ್ತೀವಿ. ಸೊ ದ್ಯಾಟ್ ಆ ರೀತಿ ಏನೋ ಆಗಬಾರ್ದು, ಆಯಿತು ಅಂದರೂ ನಾವು ಬೇಗ ಪಿಕಪ್ ಮಾಡಿ ನಿಮಗೆ ಟ್ರೀಟ್ಮೆಂಟನ್ನು ಕೊಡಬೇಕು ಅಂತ. ಓಕೆ, ಸೊ ನಾರ್ಮಲ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುತ್ತೆ. ನಾನು ಹೇಳಿದೆ ಭಾಳಷ್ಟು ಜನರಿಗೆ ಗೊತ್ತೇ ಆಗಿರೋದಿಲ್ಲ ಅವ್ರಿಗೆ ಹೆಪಟೈಟಿಸ್ ಬಿ ಇದೆ ಅಂತ ಸಹ. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾರ್ಮಲ್ ಇರುತ್ತೆ. ಕೆಲವೊಂದು ಸಲ ಪೇಷಂಟ್ ಕೇಳ್ತಾರೆ, ನನಗೆ ಹೆಪಟೈಟಿಸ್ ಬಿ ಇದೆ, ನಾನು ಮದುವೆ ಆಗ್ಬೋದಾ ಅಂತ. ಹೆಪಟೈಟಿಸ್ ಬಿ ಇದ್ದಾಗ ನೀವು ಮದುವೆ ಆದರೆ ನಿಮ್ಮ ಪಾರ್ಟ್ನರಿಗೂ ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ನಾನು ಹೇಳಿದೆ ಹೆಪಟೈಟಿಸ್ ಬಿ ಲೈಂಗಿಕವಾಗಿ ಒಂದು ಹರಡುವಂಥ ಒಂದು ರೋಗ ಅಲ್ವಾ. ಸೊ ನಿಮ್ಮ ಪಾರ್ಟ್ನರಿಗೆ, ನಿಮ್ಮ ಹೆಂಡತಿಗೋ ನಿಮ್ಮ ಗಂಡನಿಗೋ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ನೀವು ಇದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ಸೊ ದ್ಯಾಟ್ ನಿಮ್ಮಲ್ಲಿ ಒಂದು ಟ್ರಸ್ಟ್ ಬಿಲ್ಡ್ ಆಗುತ್ತೆ. 1ನೇದು. 2ನೇದು, ಅವರು ಹೆಪಟೈಟಿಸ್ ಬಿ ನೆಗೆಟಿವ್ ಇದ್ದರು ಅಂದಾಗ ಅವರಿಗೆ ನೀವು ಲಸಿಕೆಯನ್ನು ಕೊಡಬೇಕು. ಲಸಿಕೆಯನ್ನು ಕೊಟ್ಟು ಲಾಸ್ಟ್ ಡೋಸ್ ಒಂದು 6 ಮಂತ್ಸ್ ಆದಮೇಲೆ ಲಾಸ್ಟ್ ಡೋಸ್ ಏನಿರುತ್ತೆ ಅದಾದ ಕೆಲವೊಂದು ವಾರಗಳ ನಂತರ ನಾವು ಅವರಲ್ಲಿ ಹೆಪಟೈಟಿಸ್ ಬಿ ಆ್ಯಂಟಿಬಾಡಿ ಎಷ್ಟಿದೆ ಅಂತ ನೋಡ್ತೀವಿ. ಹೆಪಟೈಟಿಸ್ ಬಿ ಆ್ಯಂಟಿಬಾಡಿ 10ಕ್ಕಿಂತ ಎಲ್ಲ ಹೆಚ್ಚಿಗೆ ಇತ್ತು ಅಂತ ಹೇಳಿದ್ರೆ ಅವ್ರ ಬಾಡಿ ಚೆನ್ನಾಗಿ ಆ್ಯಂಟಿಬಾಡಿಯನ್ನು ಪ್ರೊಡ್ಯೂಸ್ ಮಾಡಿದೆ, ಹೆಪಟೈಟಿಸ್ ಬಿ ಬರುವಂಥ ಸಾಧ್ಯತೆ ಅವರಲ್ಲಿ ಕಡಿಮೆ ಇದೆ ಅಂತ ಅರ್ಥ. ಅಂಥವರಲ್ಲಿ ನೀವು ಮದುವೆನೂ ಆಗಬಹುದು, ಈವನ್ ಮಕ್ಕಳನ್ನು ಸಹ ಮಾಡ್ಕೊಳ್ಬೋದು ಆವಾಗ. ಯಾಕಂದರೆ ಅವ್ರ ಬಾಡಿಯಲ್ಲಿ ಎಡಿಕ್ವೇಟ್ ಅಮೌಂಟ್ ಆಫ್ ಹೆಪಟೈಟಿಸ್ ಬಿ ಆ್ಯಂಟಿಬಾಡಿ ಇದೆ ಅಂತ ಅರ್ಥ. ಸೊ ಎಸ್, ಮ್ಯಾರೇಜ್ ಸಹ ಆಗ್ಬೋದು. ಸೊ ಹೆಪಟೈಟಿಸ್ ಬಿ, ಎಸ್, ಈ ವೈರಸ್ಸಿಗೆ ಕ್ಯೂರ್ ಇಲ್ಲ, ಆದರೆ ಟ್ರೀಟ್ಮೆಂಟ್ ಇದೆ. ಆ್ಯಂಡ್ ಟ್ರೀಟ್ಮೆಂಟ್ ಬಹಳ ಇಫೆಕ್ಟಿವ್ ಇದೆ. ಅದು ಟೆನೋವೀರಿಂದ ಹಿಡಿದು ನಾವು ಲಿವರನ್ನು ಸೇವ್ ಮಾಡೋದಕ್ಕೆ ಏನೇನು ಮೆಡಿಸಿನ್ಸ್ ಔಷಧಿಗಳಿದ್ದಾವೆ, ಡೆಫಿನೆಟ್ಲಿ ಅವು ಈ ವೈರಲ್ ಲೋಡನ್ನು ಬಹಳ ಕಡಿಮೆ ಮಾಡ್ತವೆ. ಲಿವರ್ ಮೇಲೆ ಅದರಿಂದ ಆಗುವಂಥ ಡ್ಯಾಮೇಜನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡ್ತವೆ. ನಿಮ್ಮಿಂದ ನಿಮ್ಮ ಪಾರ್ಟ್ನರ್ಸಿಗೆ, ಬೇರೆಯವರಿಗೆ ಹರಡುವಂಥ ಸಾಧ್ಯತೆಯನ್ನು ಬಹಳ ಕಡಿಮೆ ಮಾಡ್ತವೆ. ಎಸ್, ಡೆಫಿನೆಟ್ಲಿ ಟ್ರೀಟ್ಮೆಂಟ್ ಇದೆ, ಬಹಳ ಇಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ, ಬಹಳ ಇಫೆಕ್ಟಿವ್ ವ್ಯಾಕ್ಸಿನ್ ಇದೆ. ಯಾವುದು ಹೆಪಟೈಟಿಸ್ ಬಿ ಬರೋದನ್ನೇ ತಡೀತಾ ಇರುತ್ತೆ. ಸೊ ನಿಮ್ಗೆ ಹೆಪಟೈಟಿಸ್ ಬಿ ಇರಲಿಲ್ಲ ಅಂದ್ರೂ ನಿಮಗೆ ಅದೊಂದು ಹೆದರಿಕೆ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ತೆಗೆದುಕೊಳ್ಳಲೇಬೇಕು. ಸೊ ಹೆಪಟೈಟಿಸ್ ಬಿಗೆ ಇವೆಲ್ಲ ಮೊಡ್ಯಾಲಿಟೀಸ್ ಆಫ್ ಟ್ರೀಟ್ಮೆಂಟ್ ಇದೆ. ಎಲ್ಲರಿಗೂ ಸೂಟ್ ಆಗುವಂಥ ಒಂದೇ ಟ್ರೀಟ್ಮೆಂಟ್ ಅಲ್ಲ, ಬಟ್ ಈ ರೀತಿ ನಿಮ್ಮನ್ನು ಇವ್ಯಾಲ್ಯುವೇಟ್ ಮಾಡಿ ನಿಮ್ಮ ಡಾಕ್ಟರ್ ನಿಮಗೆ ಮೆಡಿಸಿನ್ಸನ್ನು ಹಾಕ್ತಾ ಇರ್ತಾರೆ. ಓಕೆ, thank you so much for watching the video. Please like, share and subscribe the channel. Thank you.